ಗದಗದಲ್ಲಿ ಒಂದೇ ಕುಟುಂಬದ 4 ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ಮಗನ ಮೇಲಿನ ಸಿಟ್ಟಿಗೆ ಇಡೀ ಕುಟುಂಬ ಕೇಸ್ಗೆ ಚಾಕಲಾಯಿತು. ಬರ್ಬರವಾಗಿ ನಡೆದು ಹೋದಂತಹ ಕೊಲೆ ಪ್ರಕರಣ. ಒಂದೇ ಕುಟುಂಬದ 4ರನ್ನ ಹತ್ಯೆ ಮಾಡಿರೋ ಪ್ರಕರಣದಲ್ಲಿ ಕುಟುಂಬದ ಹಿರಿಯ ಮಗನ ಮೇಲಿನ ಸಿಟ್ಟಿಗೆ ಇಡೀ ಕುಟುಂಬ ಕೇಸ್ಗೆ ಚಾಕ್ಬಿಟ್ರ. ಹತ್ಯೆ ಕೇಸ್ ಹಿಂದಿದ್ಯಾ ನಕಲಿ ಗೋಲ್ಡ್ ದಂಧೆಯ ಜಾಲ. ಹಿರಿಯ ಮಗ ದತ್ತಾತ್ರೇಯನಿಂದಾಗಿ 4ರ ಜೀವವೇ ಹೊರಟೋಯ್ತು. ಅದು ತಮ್ಮದೇ ಕುಟುಂಬ ಸದಸ್ಯರದ್ದು. ಖುದ್ದು ತಂದೆಗೆ ಮಗನ ಮೇಲಿದೆ ನಕಲಿ ಗೋಲ್ಡ್ನ ಅನುಮಾನ. ಮನ್ಯಾಗ 3 ಮಂದಿ ಇರ್ತಾರೆ ಅಂತೇಳಿ 4 ಮಂದಿ ಕೊಲೆ ಮಾಡಿ ನಾವೆಲ್ಲ ಇದಾಗಿ ಅಂತೇಳಿ, ಆದರೂ ನಾ ಇದ್ದಂಥ ಕೊಠಡಿಯನ್ನು ರೂಮನ್ನು ಒಂದು ಸ್ವಲ್ಪ ಬಾರಿಸಿದ್ರು ಅವರು. ಬಾರಿಸಿದ ಮ್ಯಾಗ ನಮಗೆ ಎಚ್ಚರಾಗಿ ಮನೆಯವರು ಯಾರು ಇದ್ರೆ ಫೋನ್ ಮಾಡ್ತಾರೆ, ಏನು ರಾತ್ರಿ ಏನು ಬೇಕಂದ್ರೆ ಎಲ್ಲ ಫೋನ್ ಇದೆ, ಫೋನ್ಗೇನು ಮಾಡ್ತಾರೆ, ಇಷ್ಟಾಗಿ ಜೋರು ಬಡಾಕತ್ತಾರ ಅಂತೇಳಿ ನಾನು ಅವ್ರ ಹೆಸರು ತೊಗೊಂಡು ಕೂಗಿದೆ. ನಮ್ಮ ಮಗನ ಹೆಸರು, ನಮ್ಮ ಮಳೆಯನ ಹೆಸರು, ಯಾರು ನೀವು ಯಾರು ಅಂತ ಕೂಗಿದೆ. ಆದರೂ ನಾನು ಕದ ತೆಗಿಲಿಕ್ಕೆ ಹೋಗಿದ್ದೆ. ನಮ್ಮ ಧರ್ಮಪತ್ನಿ ಅವರು ತಡೆದ್ರು ನನಗೆ, ನೀವು ತೆಗಿಬೇಡ್ರಿ ಕದ ಯಾರು ಅನ್ನೋದು ನೋಡೋಣ ಅಂಥೇಳಿ. ನನಗೇನೋ ಸ್ವಲ್ಪ ಡೌಟ್ ಬರತ್ತೆ, ತೆಗಿಬೇಡ್ರಿ ಅಂತೇಳಿ ಅವರು ನನ್ನ ನಿಂದಿಸಿದ್ದಕ್ಕೆ ಇವತ್ತು ನಮ್ಮ ಜೀವ ಉಳಿದಿದೆ. ಇಲ್ಲಾಂದ್ರೆ ಅವರು 6 ಜನರನ್ನು ಕೊಂದು ಹೋಗೋರು. ರಾಜಕೀಯದೊಳಗಂತೂ ನಾನು ಮೊದಲ ಬೇರೆ ಪಕ್ಷದಾಗ ಇದ್ದೆ, ಈಗ ಬೇರೆ ಪಕ್ಷಕ್ಕೆ ಬಂದೀನಿ. ಅಂಥ ರಾಜಕೀಯ ಒಳಗೆ ದ್ವೇಷದಿಂದ ಮಾಡೋವಂಥ ಜನ ಗದಗಿನೊಳಗಿಲ್ಲ. ಅಂಥ ಕೃತ್ಯ ಅಂಥ ಕೆಲಸ ಮಾಡೋರು ಇಲ್ಲಿ ಗದಗಿನಾಗ ಅಂಥ ಯಾರು ರಾಜಕಾರಣವೂ ಇಲ್ಲ. ಎಲ್ಲ ರಾಜಕಾರಣದವರು ನಮ್ಮನ್ನು ಪ್ರೀತಿಸ್ತಾರೆ. ಯಾವ ಕಾರ್ಯಕ್ರಮ ಇದ್ದರೂ ಅವರು ನಮಗೆ ಕರೀತಾರೆ. ನಮ್ಮ ಮನೆ ಸುಧಾ ಬಂದು ಕಾಂಗ್ರೆಸ್ನವ್ರು ಇರಲಿ, JDSನವ್ರು ಇರಲಿ, BJP ಅವರು ಇರಲಿ, ಎಲ್ಲರೂ ನಮಗೆ ಅತ್ಯಂತ ಕಾರ್ಯಕರ್ತರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇಷ್ಟು ಭೀಕರ ಹತ್ಯೆ ಪ್ರಕರಣಕ್ಕೆ ನಕಲಿ ಗೋಲ್ಡ್ ದಂಧೆ ಕಾರಣ ಆಯ್ತಾ? ಏನು ಹೇಳ್ತಾರೆ ಅವ್ರ ತಂದೆ? ಹೌದು ವಿಜಯ್, ಪ್ರಮುಖವಾಗಿ ಏನು ಗದಗ ನಗರದಲ್ಲಿ ನಡೆದಂತ 4ರ ಹತ್ಯೆ ಪ್ರಕರಣ ಏನಿದೆ, ಸಾಕಷ್ಟು ಗಂಭೀರ ಚರ್ಚೆಗೆ ಒಳಪಡ್ತಾ ಇದೆ. ಪ್ರಮುಖವಾಗಿ ಏನು ಅಂತಂದ್ರೆ, ಇಂಥ ಒಂದು ಭೀಕರ ಕೃತ್ಯ ಗದಗಿನಲ್ಲಿ ಮೊದಲ ಬಾರಿಗೆ ನಡೆದಿರುವಂಥದ್ದು. ಅದು ಯಾವ ಈ ಹಿನ್ನೆಲೆಯಲ್ಲಿ ನಡೆದಿರ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿರುವಂಥದ್ದು. ಒಂದು ಕೌಟುಂಬಿಕ ಹಿನ್ನೆಲೆ ಏನಾದರೂ ಆಗಿರ್ಬೋದಾ, ಅಥವಾ ರಾಜಕೀಯ ಹಿನ್ನೆಲೆ ಏನಾದರೂ ಆಗಿರ್ಬೋದಾ, ಅಥವಾ ಇನ್ನೊಂದು ವ್ಯಾವಹಾರಿಕ ಹಿನ್ನೆಲೆ ಏನಾದರೂ ಆಗಿರ್ಬೋದಾ ಅನ್ನುವಂಥ ಎಲ್ಲ ಆಯಾಮಗಳಲ್ಲಿ ಎಲ್ಲಾ ರೀತಿಯಾದಂಥ ತನಿಖೆಯನ್ನ ಪೊಲೀಸರು ಮಾಡ್ತಾ ಇರುವಂಥದ್ದು. ಹೀಗಾಗಿ ಏನು ನಿನ್ನೆ ಅವರ ಏನು ಪ್ರಕಾಶ್ ಬಾಕ್ಳೆ ಏನಿದ್ದಾರೆ, ಮಾಜಿ ನಗರಸಭೆ ಅಧ್ಯಕ್ಷರು ಕೂಡ ಇವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿರುವಂಥದ್ದು. ಇದು ಯಾಕೆ ಹಿನ್ನೆಲೆ ಏನಂತ ಕೆದಕ್ತಾ ಹೋದಂತ ಸಂದರ್ಭದಲ್ಲಿ ತಂದೆ ಅವರ ಮಗ ಏನಿದ್ದಾನೆ ಅಂದ್ರೆ, ಇವ್ರಿಗೆ 2 ಹೆಂಡ್ರು, ಮೊದಲನೇ ಹೆಂಡತಿ ಲಕ್ಷ್ಮಿ ಅಂತ ಹೇಳಿ ಅವರು ಈಗ ಇಲ್ಲ, ತೀರ್ಕೊಂಡಿರುವಂಥದ್ದು. ಅವರಿಗೆ 3 ಜನ ಮಕ್ಕಳು, ಅದರಲ್ಲಿ 2 ಗಂಡು ಮಕ್ಕಳು, 2 ಹೆಣ್ಮಕ್ಳು. ಅದರಲ್ಲಿ ದತ್ತಾತ್ರೇಯ ಅಂತ ಹೇಳಿ ಅವರು ಕೆಲವೊಂದಿಷ್ಟು ಫ್ರಾಡ್ಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರ. ಹೀಗಾಗಿ ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಭಾಗಿಯಾಗಿರುವಂಥದ್ದು. ಹೀಗಾಗಿ ಆ ಹಿನ್ನೆಲೆ ಅಂದ್ರೆ ಕೆಲವರಿಗೆ ಏನಾದ್ರು ಇವರು ಮೋಸ ಮಾಡಿದಾರಲ್ಲ, ಅಂಥವ್ರು ಏನಾದ್ರು ನಮ್ಮ ಮೇಲೆ ಟಾರ್ಗೆಟ್ ಮಾಡಿ ಈ ಕೃತ್ಯ ನಡೆಸಿರ್ಬೋದಾ, ಅಥವಾ ಅವನೇ ಏನಾದ್ರು ಮುಂದೆ ನಿಂತು ಮಾಡಿಸಿರ್ಬೋದಾ ಅನ್ನುವಂಥ ಒಂದು ಅನುಮಾನ ಅವರಿಗೆ ಎಡೆಮಾಡಿಕೊಟ್ಟಿರುವಂಥದ್ದು. ಹೀಗಾಗಿ ಪೊಲೀಸರಿಗೆ ಈ ಬಗ್ಗೆ ಅವರು ಎಲ್ಲಾ ರೀತಿಯಾದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಏನಂತಂದ್ರೆ, ಅವರ ಮತ್ತೆ ದತ್ತಾತ್ರೇಯ ನಡುವಿನ ಸಂಪರ್ಕ ಇತ್ತೀಚೆಗೆ ಏನಾದ್ರು ನಡೆದಿದೆಯಾ ಅನ್ನೋದು ಸಂಬಂಧಪಟ್ಟಂಗೆ ಕೂಡ ಸಾಕಷ್ಟು ಕಾಲ್ ಡೀಟೇಲ್ಸ್ ಅನ್ನ ತನಿಖೆ ಮಾಡಿದ್ದಾರೆ. ಆದ್ರೆ ಇತ್ತೀಚೆಗೆ ಅಂದ್ರೆ ಆ ದತ್ತಾತ್ರೇಯ ಏನಿದ್ದಾನೆ, ಆತನ ಹೆಂಡತಿಗೆ ಅಂದ್ರೆ ಡೈವರ್ಸ್ ಕೂಡ ಆಗಿರುವಂಥದ್ದು. ಇದೇ ಕಾರಣಕ್ಕೆ ಆತನ ಏನು ಫ್ರಾಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೈವರ್ಸ್ ಕೂಡ ಆಗಿರುವಂಥದ್ದು. ಹೀಗಾಗಿ ಆ ಡೈವರ್ಗೆ ಸಂಬಂಧಪಟ್ಟ ಅವತ್ತೇನು ಘಟನೆ ನಡೆದ ಸಂಪರ್ಕದಲ್ಲಿದ್ದ, ಅವತ್ತಿಂದ ಇವತ್ತು ಕೂಡ ನಮ್ಗೆ ಸಂಪರ್ಕದಲ್ಲಿಲ್ಲ. ಮತ್ತೆ ಕೆಲವೊಂದಿಷ್ಟು ಏನು ಆಸ್ತಿಗೆ ಸಂಬಂಧಪಟ್ಟಂತೆ ಏನಾದ್ರು ಅಂದ್ರೆ ಅವ್ರು ಕುಟುಂಬದಿಂದನೇ ದೂರ ಇಟ್ಟಿರೋದ್ರಿಂದ ನಮ್ಮ ಮೇಲೆ ಏನಾದ್ರು ಸಿಟ್ಟು, ಕೋಪದಿಂದ ಈ ರೀತಿಯ ಕೃತ್ಯ ಎಸಗಿರ್ಬೋದಾ ಅನ್ನುವಂತ ಕೂಡ ಒಂದಿಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಜೊತೆಗೆ ಪೊಲೀಸರು ಬೇರೆ ರೀತಿಯಾದಂತ ಒಂದಿಷ್ಟು ತನಿಖೆಯನ್ನ ನಡೆಸಿದರೆ ಈ ಕೃತ್ಯದಿಂದ ಇನ್ನೂ ಬೇರೆ ಕೈವಾಡ ಇರ್ಬೋದಾ ಅನ್ನೋಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯ್, ಥ್ಯಾಂಕ್ ಯು ಸುರೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.